ಸಿನಿಮಾ ಕಥೆಯನ್ನೇ ಮೀರಿಸುವ ರೋಚಕ ಚೇಸಿಂಗ್ ದೃಶ್ಯಕ್ಕೆ ತುಮಕೂರು ಜಿಲ್ಲೆ ಸೋಮವಾರ ಸಾಕ್ಷಿಯಾಗಿದೆ. ಶಿರಾ ತಾಲೂಕಿನ ಕಳ್ಳಂಬೆಳ್ಳದ ಚೆಂಚೆಗೇಟ್ ಬಳಿ ಇರುವ ಜಗದಾಂಬ ಜ್ಯುವೆಲ್ಲರಿ ಅಂಗಡಿ ಕಳ್ಳತನ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲು ನಡೆದ ಕಾರ್ಯಾಚರಣೆ ವೇಳೆ ರಾಷ್ಟ್ರೀಯ ಹೆದ್ದಾರಿಯನ್ನೇ ಕೆಲಕಾಲ ಬಂದ್ ಮಾಡಲಾಗಿತ್ತೆಂಬ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಸ್ಥಳೀಯರ ಸಾಹಸಮಯ ಚೇಸಿಂಗ್ ಮತ್ತು ಪೊಲೀಸರ ಕ್ಷಿಪ್ರ ಶ್ರಮದಿಂದ 4 ಆರೋಪಿಗಳು ಕೊನೆಗೂ ಬಲೆಗೆ ಬಿದ್ದಿದ್ದಾರೆ. ಫೆಬ್ರವರಿ 22ರಂದು ಮಧ್ಯಾಹ್ನ ನಡೆದ ದರೋಡೆ ಬಳಿಕ ಬೊಲೆರೋ ಕಾರಿನಲ್ಲಿ ಪರಾರಿಯಾದ ಆರೋಪಿಗಳನ್ನು ಸ್ಥಳೀಯರು ಸುಮಾರು 8 ರಿಂದ 10 ನಿಮಿಷಗಳ ಕಾಲ ಅಂದಾಜು 15 ಕಿಲೋಮೀಟರ್ಗಳಷ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆನ್ನಟ್ಟಿದ್ದರು. ಆರೋಪಿಗಳ ಕಾರು ತಾವರೆಕೆರೆಯವರೆಗೆ ತಲುಪಿತು. ಇದೇ ವೇಳೆ ಚೇಸಿಂಗ್ ಮಾಡಿದ ಸ್ಥಳೀಯರು ಪೊಲೀಸರಿಗೆ ದರೋಡೆಕೋರರ ವಾಹನದ ಮಾಹಿತಿಯನ್ನ ನೀಡಿದರು. ಮಾಹಿತಿ ತಿಳಿದ ಪೊಲೀಸರು ತಾವರೆಕೆರೆಯಲ್ಲಿ ತಕ್ಷಣ ಬ್ಯಾರಿಕೇಡ್ ಹಾಕಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಆರೋಪಿಗಳಿಗೆ ಬಲೆ ಬೀಸಿದರು. ಆದರೆ ಪೊಲೀಸರು ಅಲರ್ಟ್ ಆಗಿರುವುದನ್ನು ಗಮನಿಸಿದ ಆರೋಪಿಗಳು ಹೆದ್ದಾರಿಯಲ್ಲಿಯೇ ಯೂ ಟರ್ನ್ ತೆಗೆದುಕೊಂಡು ತಪ್ಪಿಸಿಕೊಂಡರು. ಕೆಲಕಾಲ ಪೊಲೀಸರ ಕೈಗೂ ಸಿಗದಂತೆ ಪರಾರಿಯಾದರು. ಸಿನಿಮಾ ಕಥೆಯನ್ನೇ ಮೀರಿಸುವ ರೋಚಕ ಚೇಸಿಂಗ್ ದೃಶ್ಯಕ್ಕೆ ತುಮಕೂರು ಜಿಲ್ಲೆ ಸೋಮವಾರ ಸಾಕ್ಷಿಯಾಗಿದೆ. ಶಿರಾ ತಾಲೂಕಿನ ಕಳ್ಳಂಬೆಳ್ಳದ ಚೆಂಚೆಗೇಟ್ ಬಳಿ ಇರುವ ಜಗದಾಂಬ ಜ್ಯುವೆಲ್ಲರಿ ಅಂಗಡಿ ಕಳ್ಳತನ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲು ನಡೆದ ಕಾರ್ಯಾಚರಣೆ ವೇಳೆ ರಾಷ್ಟ್ರೀಯ ಹೆದ್ದಾರಿಯನ್ನೇ ಕೆಲಕಾಲ ಬಂದ್ ಮಾಡಲಾಗಿತ್ತೆಂಬ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಸ್ಥಳೀಯರ ಸಾಹಸಮಯ ಚೇಸಿಂಗ್ ಮತ್ತು ಪೊಲೀಸರ ಕ್ಷಿಪ್ರ ಶ್ರಮದಿಂದ 4 ಆರೋಪಿಗಳು ಕೊನೆಗೂ ಬಲೆಗೆ ಬಿದ್ದಿದ್ದಾರೆ. ಫೆಬ್ರವರಿ 22ರಂದು ಮಧ್ಯಾಹ್ನ ನಡೆದ ದರೋಡೆ ಬಳಿಕ ಬೊಲೆರೋ ಕಾರಿನಲ್ಲಿ ಪರಾರಿಯಾದ ಆರೋಪಿಗಳನ್ನು ಸ್ಥಳೀಯರು ಸುಮಾರು 8 ರಿಂದ 10 ನಿಮಿಷಗಳ ಕಾಲ ಅಂದಾಜು 15 ಕಿಲೋಮೀಟರ್ಗಳಷ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆನ್ನಟ್ಟಿದ್ದರು. ಆರೋಪಿಗಳ ಕಾರು ತಾವರೆಕೆರೆಯವರೆಗೆ ತಲುಪಿತು. ಇದೇ ವೇಳೆ ಚೇಸಿಂಗ್ ಮಾಡಿದ ಸ್ಥಳೀಯರು ಪೊಲೀಸರಿಗೆ ದರೋಡೆಕೋರರ ವಾಹನದ ಮಾಹಿತಿಯನ್ನ ನೀಡಿದರು. ಮಾಹಿತಿ ತಿಳಿದ ಪೊಲೀಸರು ತಾವರೆಕೆರೆಯಲ್ಲಿ ತಕ್ಷಣ ಬ್ಯಾರಿಕೇಡ್ ಹಾಕಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಆರೋಪಿಗಳಿಗೆ ಬಲೆ ಬೀಸಿದರು. ಆದರೆ ಪೊಲೀಸರು ಅಲರ್ಟ್ ಆಗಿರುವುದನ್ನು ಗಮನಿಸಿದ ಆರೋಪಿಗಳು ಹೆದ್ದಾರಿಯಲ್ಲಿಯೇ ಯೂ ಟರ್ನ್ ತೆಗೆದುಕೊಂಡು ತಪ್ಪಿಸಿಕೊಂಡರು. ಕೆಲಕಾಲ ಪೊಲೀಸರ ಕೈಗೂ ಸಿಗದಂತೆ ಪರಾರಿಯಾದರು. ಸಿನಿಮಾ ಕಥೆಯನ್ನೇ ಮೀರಿಸುವ ರೋಚಕ ಚೇಸಿಂಗ್ ದೃಶ್ಯಕ್ಕೆ ತುಮಕೂರು ಜಿಲ್ಲೆ ಸೋಮವಾರ ಸಾಕ್ಷಿಯಾಗಿದೆ. ಶಿರಾ ತಾಲೂಕಿನ ಕಳ್ಳಂಬೆಳ್ಳದ ಚೆಂಚೆಗೇಟ್ ಬಳಿ ಇರುವ ಜಗದಾಂಬ ಜ್ಯುವೆಲ್ಲರಿ ಅಂಗಡಿ ಕಳ್ಳತನ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲು ನಡೆದ ಕಾರ್ಯಾಚರಣೆ ವೇಳೆ ರಾಷ್ಟ್ರೀಯ ಹೆದ್ದಾರಿಯನ್ನೇ ಕೆಲಕಾಲ ಬಂದ್ ಮಾಡಲಾಗಿತ್ತೆಂಬ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಸ್ಥಳೀಯರ ಸಾಹಸಮಯ ಚೇಸಿಂಗ್ ಮತ್ತು ಪೊಲೀಸರ ಕ್ಷಿಪ್ರ ಶ್ರಮದಿಂದ 4 ಆರೋಪಿಗಳು ಕೊನೆಗೂ ಬಲೆಗೆ ಬಿದ್ದಿದ್ದಾರೆ. ಫೆಬ್ರವರಿ 22ರಂದು ಮಧ್ಯಾಹ್ನ ನಡೆದ ದರೋಡೆ ಬಳಿಕ ಬೊಲೆರೋ ಕಾರಿನಲ್ಲಿ ಪರಾರಿಯಾದ ಆರೋಪಿಗಳನ್ನು ಸ್ಥಳೀಯರು ಸುಮಾರು 8 ರಿಂದ 10 ನಿಮಿಷಗಳ ಕಾಲ ಅಂದಾಜು 15 ಕಿಲೋಮೀಟರ್ಗಳಷ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆನ್ನಟ್ಟಿದ್ದರು. ಆರೋಪಿಗಳ ಕಾರು ತಾವರೆಕೆರೆಯವರೆಗೆ ತಲುಪಿತು. ಇದೇ ವೇಳೆ ಚೇಸಿಂಗ್ ಮಾಡಿದ ಸ್ಥಳೀಯರು ಪೊಲೀಸರಿಗೆ ದರೋಡೆಕೋರರ ವಾಹನದ ಮಾಹಿತಿಯನ್ನ ನೀಡಿದರು. ಮಾಹಿತಿ ತಿಳಿದ ಪೊಲೀಸರು ತಾವರೆಕೆರೆಯಲ್ಲಿ ತಕ್ಷಣ ಬ್ಯಾರಿಕೇಡ್ ಹಾಕಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಆರೋಪಿಗಳಿಗೆ ಬಲೆ ಬೀಸಿದರು. ಆದರೆ ಪೊಲೀಸರು ಅಲರ್ಟ್ ಆಗಿರುವುದನ್ನು ಗಮನಿಸಿದ ಆರೋಪಿಗಳು ಹೆದ್ದಾರಿಯಲ್ಲಿಯೇ ಯೂ ಟರ್ನ್ ತೆಗೆದುಕೊಂಡು ತಪ್ಪಿಸಿಕೊಂಡರು. ಕೆಲಕಾಲ ಪೊಲೀಸರ ಕೈಗೂ ಸಿಗದಂತೆ ಪರಾರಿಯಾದರು. ಸಿನಿಮಾ ಕಥೆಯನ್ನೇ ಮೀರಿಸುವ ರೋಚಕ ಚೇಸಿಂಗ್ ದೃಶ್ಯಕ್ಕೆ ತುಮಕೂರು ಜಿಲ್ಲೆ ಸೋಮವಾರ ಸಾಕ್ಷಿಯಾಗಿದೆ. ಶಿರಾ ತಾಲೂಕಿನ ಕಳ್ಳಂಬೆಳ್ಳದ ಚೆಂಚೆಗೇಟ್ ಬಳಿ ಇರುವ ಜಗದಾಂಬ ಜ್ಯುವೆಲ್ಲರಿ ಅಂಗಡಿ ಕಳ್ಳತನ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲು ನಡೆದ ಕಾರ್ಯಾಚರಣೆ ವೇಳೆ ರಾಷ್ಟ್ರೀಯ ಹೆದ್ದಾರಿಯನ್ನೇ ಕೆಲಕಾಲ ಬಂದ್ ಮಾಡಲಾಗಿತ್ತೆಂಬ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಸ್ಥಳೀಯರ ಸಾಹಸಮಯ ಚೇಸಿಂಗ್ ಮತ್ತು ಪೊಲೀಸರ ಕ್ಷಿಪ್ರ ಶ್ರಮದಿಂದ 4 ಆರೋಪಿಗಳು ಕೊನೆಗೂ ಬಲೆಗೆ ಬಿದ್ದಿದ್ದಾರೆ. ಫೆಬ್ರವರಿ 22ರಂದು ಮಧ್ಯಾಹ್ನ ನಡೆದ ದರೋಡೆ ಬಳಿಕ ಬೊಲೆರೋ ಕಾರಿನಲ್ಲಿ ಪರಾರಿಯಾದ ಆರೋಪಿಗಳನ್ನು ಸ್ಥಳೀಯರು ಸುಮಾರು 8 ರಿಂದ 10 ನಿಮಿಷಗಳ ಕಾಲ ಅಂದಾಜು 15 ಕಿಲೋಮೀಟರ್ಗಳಷ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆನ್ನಟ್ಟಿದ್ದರು. ಆರೋಪಿಗಳ ಕಾರು ತಾವರೆಕೆರೆಯವರೆಗೆ ತಲುಪಿತು. ಇದೇ ವೇಳೆ ಚೇಸಿಂಗ್ ಮಾಡಿದ ಸ್ಥಳೀಯರು ಪೊಲೀಸರಿಗೆ ದರೋಡೆಕೋರರ ವಾಹನದ ಮಾಹಿತಿಯನ್ನ ನೀಡಿದರು. ಮಾಹಿತಿ ತಿಳಿದ ಪೊಲೀಸರು ತಾವರೆಕೆರೆಯಲ್ಲಿ ತಕ್ಷಣ ಬ್ಯಾರಿಕೇಡ್ ಹಾಕಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಆರೋಪಿಗಳಿಗೆ ಬಲೆ ಬೀಸಿದರು. ಆದರೆ ಪೊಲೀಸರು ಅಲರ್ಟ್ ಆಗಿರುವುದನ್ನು ಗಮನಿಸಿದ ಆರೋಪಿಗಳು ಹೆದ್ದಾರಿಯಲ್ಲಿಯೇ ಯೂ ಟರ್ನ್ ತೆಗೆದುಕೊಂಡು ತಪ್ಪಿಸಿಕೊಂಡರು. ಕೆಲಕಾಲ ಪೊಲೀಸರ ಕೈಗೂ ಸಿಗದಂತೆ